ಉಫ್ ಯಪ್ಪ ಯಪ್ಪ ಏನು ಬಿಸಿಲು ಏನು ತಾನ ಪ್ರಸಾದ ಒಂದಿಟ್ಟು ನಿಮ್ಮ ಅವ್ನು ಕರಿಯಪ್ಪ ಒಂದಿಷ್ಟು ಅನ್ಕ ಮಾಡನ್ನ ಯಾಕ ಗಂಟ್ಲನ್ನು ಕೆರಿತೈತಿ ಸಮಾಧಾನ ಇಲ್ಲ ಜೀವಕ್ಕೆ ಹಾ ಅವು ಇದ್ರದ್ದು ನೀರು ಫ್ರಿಜ್ನೇನು ಕೊಟ್ಟನಲ್ಲ ಅಲ್ಲಿ ಬಾಟ್ಲಿ ತೊಗೊಂಡ್ವಲ್ಲ ಆ ನೀರು ಕುಡಿಬಾರ್ದಿತ್ತು ಅದಕ್ಕೆ ಏನಾರ ನಿಮಗೆ ಗಂಟ್ಲ ನೋವಕತ್ತೇನ ಓ ಇರ್ಬೇಕು ಭಾಳ ತಣ್ಣಗಿದ್ವು ನೀರು ದಣವಾಗಿತ್ತು ಅಂತ ಹೇಳಿ ಕುಡಿದ್ಬಿಟ್ಟೆ ಮೊದ್ಲ ನಮಗೆ ಫ್ರಿಜ್ನ ನೀರು ಆಗಿ ಬರೋದಲ್ಲ ಆಮೇಲೆ ಹಸಿ ಬೆಣ್ಣಿನೂ ಆಗಿ ಬರೋದಿಲ್ಲಲ್ಲ ನನಗೆ ಮೊನ್ನೆ ನಿಮ್ಮವ್ವ ರೊಟ್ಯಾಗ ಹಚ್ಚಿ ಕೊಟ್ಟಿದ್ಲು ಅದು ಒಂದಿಟ್ಟು ಕೆಳಗೆ ಇತ್ತು ತಿಂದು ನೋಡ ಬರಿ ಬೈಲೆ ಅದಕ್ಕೆ ಏನಾರ ಕೆರೆಕತ್ತ ಏನ ಗಂಟ್ಲ ಕರಿ ನಿಮ್ಮವನ್ ಕರಿ ಈಕಿನ ಲೇ ಈಕಿನ ಕರಿ ಅಂತ ನನಗೆ ಹೇಳೋದು ತಾನ ಕರಿಯೋದು ಓಹ್ ಬಂದ್ರೇನ ತಡ್ರಿ ನೀರು ತರ್ತೇನೆ. ಇದು ನೀರು ಬೇಡ ಪಾನಕನ ಮಾಡು ಯಾಕ ಅಪ್ಪಗೆ ಭಾಳ ದಣ ಆಗೈತಂತ ಪಾನಕ ಮಾಡು ಸಕ್ರೆ ಕಮ್ಮಿ ಹಾಕ ಜಾಸ್ತಿ ಹಾಕ್ಬಿಡ ಏಯ್ ಪ್ರಸಾದ ಒಂದಿಟ್ಟು ಸುಮ್ಮನಿರಪ್ಪ ಯವ್ವ ನೀ ಹೋಗು ಚಂದಾಗ ನೀ ಹೆಂಗೆ ಮಾಡ್ತೀಯಲ್ಲ ಹಂಗೆ ಪಾನಕ ಮಾಡು ನಿನ್ನ ಗಂಡನ ಮಾತು ಕೇಳ್ಬೇಡ ಮತ್ತದು ಪಾನಕ ಕುಡ್ದಂಗೆ ಆಗ್ಬೇಕಾ ಏನು ನಿಂಬು ಹುಳಿ ಪೇಪರ್ ಮಟ್ಟ ತಿಂದಂಗೆ ಆಗ್ಬೇಕಾ ಹುಳಿ ಬಾಯಾಗ ಹೋಗು ಮಾವರ ಮತ್ತು ಶುಗರ್ ಐತಲ್ಲ ನಿಮಗೆ? ಹ್ಞೂ ಅದ್ರ ಪಾಡಿಗೆ ಅದು ಇರುತ್ತೆ ಶುಗರ್ ಇನ್ನೊಂದು ಇಟ್ಟು ಶುಗರ್ ಸೇರಿಸಿ ಮತ್ತೆ ಇನ್ನೊಂಚೂರು ಜಾಸ್ತಿ ಮಾಡ್ಕೋಬೇಕಲ್ಲ ಮತ್ತೆ ನಮ್ಮಪ್ಪ ಅದಕ್ಕೆ ಹೇಳೋದು ಕೇಳೋದಿಲ್ಲ ಏನಿಲ್ಲ ಹೋಗು ಇದು ಒಮ್ಮೆ ಮಾಡ್ಕೊಂಬ ಬಿಸ್ಲಾಗ ಓಡಾಡೋರಲ್ಲ ಶಕ್ತಿ ಹೋದಂಗೆ ಆಗೈತೆ ಅವ್ರಿಗೆ ಮಾಡ್ಕೊಂಬ ಹೋಗು. ನಿಮ್ಮ ಪಾನಕ ಮನೆಗೆ ಬೆಂಕಿ ಹಚ್ಚಲಿ. ಯಾಕೆ ಬೇವ ಏನಾತ? ಅಲ್ಲಲ್ಲೋ ನೀವು ಎದಕ್ಕೆ ಹೋಗಿದ್ರಿ? ಆ ವಿಷಯ ಏನ್ರಿ ಇಬ್ರು ಮಾತಾಡಕತ್ತೀರಲ್ಲ ತಂದಿ ಮಗ? ಏನಾತ ನಮ್ಮ ಪ್ರತಾಪಂದು ಅದನ್ನ ಹೇಳ್ರಿ. ಆ ಹುಡುಗಿ ಎಲ್ಲದಾಳ ಸುಮಿತ್ರವ ಎಲ್ಲದಾಳ ಮೊದ್ಲು ಅದನ್ನ ಹೇಳ್ರಿ. ಆಕಿ ನಿಮ್ಮ ಜೊತೆ ಬರ್ತೀನಿ ಅಂತಲ್ಲ ಕರ್ಕೊಂಬರ್ತೀನಿ ಬರ್ರಿ ಅಂತ ಹೇಳಿದ್ನಿಲ್ಲ ಅನ್ನಕ್ಕಿನ್ನ ಎಷ್ಟು ದಿನ ಆಗೈತಿ ಹುಡುಗರು ಆಕಿನ ಕರ್ಕೊಂಬರ್ರಿ ಅಂತ ಹೇಳಿನಿ. ಎಲ್ಲಿ ನೀವು ಏನು ಹೇಳೋ ಮಾತಿಬ್ರು ಕೇಳುದಿಲ್ಲಪ್ಪ. ಒಂದಿಟ್ಟು ಸಮಾಧಾನ ಮಾಡ್ಕೊ ನೋಡು ನಾವಂತೂ ಪೊಲಿಟಿಷನ್ಗೆ ಹೋದ್ವಿ ಅವು ಏನೇನೋ ಪ್ರೊಸೀಜರ್ ಅದಾವು ಈಗ ನಾವು ಲಾಯರ್ ಭೇಟಿಯಾಗಿವಿ ಈಗ ಅದೆಲ್ಲ ಸಸ್ಪೆಂಡ್ ಅಂತೂ ಆಗ್ಯಾನ ನಾವು ಅದಕ್ಕೆ ಏನೂ ಮಾಡೋಕ್ಕಾಗಿಲ್ಲ ಇದೆಲ್ಲ ಕ್ಲಿಯರ್ ಆಗಿ ವಾಪಸ್ ಆತ ಎಲ್ಲ ತನ್ನ ಹೆಸರದ್ದು ಆಸ್ತಿ ಯಾವುದು ಅದು ಏನಂತಾರೆ ಅಕ್ರಮ ಯಾವುದು ಸಕ್ರಮ ಯಾವುದು ಅಂತ ನೋಡಿ ಅದನ್ನು ವಾಪಸ್ ಕೆಲ್ಸಕ್ಕೆ ತಗೋಬೇಕು ಅಂದರೆ ಇನ್ನೂ ಮಿನಿಮಮ್ ಅಂದ್ರೂ 2 ವರ್ಷ ಆಗುತ್ತಂತ ನಾವು ಹೇಳಾನಿಗೆ ಲಾಯರ್. ಇಂಥ ಕೇಸ್ನಾಗೆಲ್ಲ ಬಡ ಏನೂ ಸಿಗೋದಿಲ್ಲ. ಆಮೇಲೆ ಈ ರೊಕ್ಕ ಐತಿ ಅಂತಂದು ಬೇಕಾದಂಗೆ ಎಲ್ಲಾನು ಖರ್ಚು ಮಾಡ್ಕೊಂತಾನ. ಈಗ ಹತ್ರ ರೊಕ್ಕ ಇಲ್ಲ ಅಂದ್ರೆ ಯಾರ್ಯಾರು ಬರೋದಿಲ್ಲ ಏನು ಮೂಸ್ ನೋಡೋದಿಲ್ಲ ಏನಾರ ಮಾಡವಲ್ಲಕ್ಕ. ನಾನಂತರೂ ಬೇಲಿಗೆ ಅಪ್ಲೈ ಮಾಡೀನಿ ಅದು ಸಾಬೀತಾದ್ಮೇಗೂ ನಾವು ಹೈಕೋರ್ಟ್ಗೆ ಹೋಗಿ ಸ್ಟೇ ತರ್ಬೋದು. ಇದ್ರಾಗ ನಾನು ಅದೀನಿ ನೋಡೋಣ. ಈಗಂಕೂ ಏನು ಮಾಡೋಕ್ಕಾಗಲ್ಲ. ಈಗ ಬೇಲ್ ಸಿಗೋವ್ರಿಗಂತ್ರ ನಿನ್ನ ಮಗ ಜೈಲಿಗಿರಬೇಕು ಬೇರೆ ದಾರಿ ಇಲ್ಲಿ ನಿನ್ನ ಮಗ ಅಂದ್ರೆ ಈಗ ಕೋಟಿಗೆಲ್ಲ ಆಗ್ಲೇ ಸಬ್ಮಿಟ್ ಮಾಡ್ಬಿಟ್ಟಾರನ್ರಿ ಮತ್ತೆ ಶಿಕ್ಷೆ ಆಗ್ಬಿಡ್ತೇನ್ರಿ ಈಗ? ಹಂಗಿರಲ್ಲವ ಈ ಥರ ಎಲ್ಲ ಹೆಂಗಂದ್ರೆ ನ್ಯೂಸು ಬಡ ಹೋಗ್ತಾವಲ್ಲ ರಾತ್ರಿನ ಅರೇಂಜ್ ಮಾಡ್ತಾರೆ ಅವು ಏನೇನೋ ಇರ್ತಾವೆ ರೂಲ್ಸು ಅವೆಲ್ಲ ಹಂಗಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಿ ಈಗ ಅದೆಲ್ಲ ಅವ್ರು ನಿಲ್ಲಿಸಿ ಮಾಡಕತ್ತಾರ. ಈಗ ನಾನು ಅದ್ರದಂಕ್ರು ಸದ್ಯಕ್ಕೆ ಏನೂ ತಲೆ ಕೆಸ್ಕೊಳೋದಿಲ್ಲ ಅದನ್ನು ಹೊರಗೆ ತರೋ ಪ್ರಯತ್ನ ಮಾಡ್ತೀನಿ. ಕೆಲಸ ಹೋದ್ರೆ ಹೋಗೋಲ್ಲಕ್ಕ ಕನಿಗೆ ಬೇಲ್ ಮ್ಯಾಗರ ಬರೋಲ್ಲಕ್ಕ. ಆದ್ರೆ ಪೂರಾ ಆತ ಎಲ್ಲ ನಿರಪರಾಧಿ ಅಥವಾ ಅಪರಾಧಿ ಏನೋ ಒಂದು ಸಾಬೀತಾಗಿ ಇಲ್ಲ ಜೈಲರಾಗಲಿ ಬೇಲರಾಗಲಿ ಏನೋ ಆಗ್ಬೇಕಂದ್ರೂ ನಾವಂತರೂ ಇನ್ಮ್ಯಾಗ ಕೋರ್ಟು ಕಚೇರಿ ಪೊಲಿಟಿಷಿಯನ್ ಅಂತ ಅಲಿಯೋದಂತರೂ ನಮಗೂ ತಪ್ಪದ ನೋಡು ಕರ್ಮದ. ಪಾಪ ಉಣ್ಣದ ತಿನ್ನದರ ಮಾಡೈತೆ ಇಲ್ಲ ಅವ ಹೆಂಗದನ ಏನ ಈಕೆ ಬರಲಿಲ್ಲ ಸುಮಿತ್ರವ ಬಾ ಅಂದಿದ್ನಲ್ಲ. ಅವ ಇಷ್ಟಾದರೂ ಅಣ್ಣಂದೇನು ಸೊಕ್ಕ ಏನು ಕಡಿಮೆ ಆಗಿಲ್ಲ. ಬಾಯಿ ಬಂದಂಗೆ ಮಾತಾಡ್ದ ಬೇಜಾರು ಮಾಡ್ಕೊಂಡು ಹೋಗೇ ಬಿಟ್ರ ಅತ್ತಿಗೆಮ್ಮ. ಅವಂಗೆ ಯಾವಾಗ ಬುದ್ಧಿ ಬರ್ತಾನಪ್ಪ ಕರೆನ ನನಗಂಕರ ಏನು ತಿಳಿವಲ್ದ. ಈಗ ಆತು ಮತ್ತು ಇದೇನ ಈಗ ನೀವು ಸ್ಟೇ ತಂದಿದ್ರಿ ಅದೇನೇನ ವಾಪಸ್ ತಗೋತೀನಿ ಅನ್ನಲ್ಲ ಅವ ಏನೇನ ಅದು ನಮ್ಮ ಮನಿದು ಅದೇನಾತು ವಾಪಸ್ ನಾವು ನಮ್ಮ ಮನೆಗೆ ಹೋಗೋದಾ? ಹ್ಞೂ ಅವ ಅವಾಗ ತಗೊಂಡ ಅಣ್ಣ ವಾಪಸ್ ನಾವ ಮತ್ತೆ ಎಲ್ಲ ಇಲ್ಲೇ ಇದ್ವಲ್ಲ ಮತ್ತೀಗ ಮತ್ತೆ ಅಲ್ಲಿಗೆ ಹೋಗೋದೇನಂತ ಸುಮ್ಮನಾದ್ವಿ. ಅಪ್ಪ ಹ್ಞೂ ಅಂದ್ರೆ ಈಗ ಹೋಗೋಣ. ಇಲ್ಲ ನಮಗೂ ಒಂದಿಷ್ಟು ದಿನ ಚೇಂಜ್ ಅನ್ಸುತ್ತಾ. ತೋಟದ ಮನೆ ಏನು ಇಲ್ಲೇ ನನಗೀಗ ಹೆಂಗಾಗಿತ್ತಂದ್ರೆ ಅಲ್ಲಿಂದ ನಾನು ಮತ್ತು ಬೈಕ್ನ್ಯಾಗ ಹೋಗ್ಬೇಕು ಹೊಲಕ್ಕೆ ತೋಟಕ್ಕೆ 2 ಕಡೆ ಅಡ್ಡಾಡ್ಬೇಕಾಗಿತ್ತ. ಈಗ ಇದು ತೋಟದ ಮನ್ಯಾಗ ನನಗೆ ಚಲೋ ಅನ್ಸುತ್ತೆ. ಆರಾಮಾಗಿ ಬಂದು ಇಲ್ಲೇ ನಡ್ಕೊಂತ ಅಡ್ಡಾಡ್ಬೋದು. ಮುಂಜಾನೆ ನಮಗೆ ವಾಕಿಂಗ್ ಮಾಡೋಕ್ಕೂ ನಿನಗೂ ಚಲೋ ಆಗೈತಿ ನನಗೂ ಚಲೋ ಆಗೈತಿ ನಮ್ಮ ಈಕಿಗೂ ಚಲೋ ಆಗೈತಿ ನಮ್ಮ ಪ್ರತಿಭಾಗೂ ಹುಡುಗರು ಮತ್ತು ಯಾವಾರ ಇದ್ದಿದ್ರೆ ಮತ್ತು ಅವಕ್ಕೂ ಏನು ಚಲೋ ಮತ್ತು ಕಾಸ್ಟ್ ಹಾಕಿತ್ತ ಏನು ಚಲೋ ಹಾಕಿದ್ದಿಲ್ಲ ಯಾಕಂದ್ರೆ ಸಾಲಿಗೆ ದೂರ ಹಾಕಿತ್ತಲ್ಲ. ಈಗ ಸಾಲಿ ಸಂಬಂಧ ನಾವು ಅಲ್ಲಿದ್ವಿ ಮತ್ತು ಸಾಲಿನ ಹೋಗೋ ಹುಡುಗರ ಯಾವೂ ಇಲ್ಲ ನೋಡೋಣಂತ. ಈಗೀಗ 6ರಾಗ ಐತನ ಮುಗಿಯಲಿ ಮುಂದೆ ಒಂದು 8ರಾಗ ಐತಂದಾಗ ಬೇಕಾರತ್ತ ಹೋಗೋಣಂತ. ಮತ್ತೆ ಯಾಕೆ 8ರಾಗ ಹೋಗಿರ್ಬಿಡ್ರಿ ಇನ್ನೊಂದು ಸ್ವಲ್ಪ ದಿನ ಬಿಡ ಇಲ್ಲ ಇರಲ್ಲ. ಯಾಕಂದ್ರೆ ಬಸರಿದ್ದ ಮನೆ ಚೇಂಜ್ ಮಾಡಬಾರ್ದು ಅಂತಾರ. ಮತ್ತು ನಾವಂತರೂ ಮತ್ತು ಅದು ಅನಿವಾರ್ಯ ಇತ್ತು ಬಂದ್ವಿ ಮತ್ತು ಇನ್ನು ಚೇಂಜ್ ಮಾಡೋದೇನು ಬೇಕಾಗಿಲ್ಲ. ಮತ್ತು ಕಡೆಗೆ ಹೋಗ್ಕಳಿ 8ರಾಗ ಹಾಕಿ ಇಲ್ಲಿ ಇರ್ತಾಳೆ ಆಕೆ ಅವ್ರ ಅವ್ನ ಮನೆಗೆ ಹೋಗ್ಕಳ.
ಯವ್ವ ಕಳ್ಸಬೇಕಂಬೆ ಹಡಿಯಾಕ ಇಲ್ಲೇ ಇರ್ಲಿ ಬಿಡು ಪ್ರತಿಭಾ. ಬರೋದಿಲ್ಲಪ್ಪ, ಹಾಗೆಲ್ಲ ಪದ್ಧತಿ ಬಿಟ್ಟು ಪದ್ಧತಿ ಮಾಡಕ್ಕೆ ಬರೋದಿಲ್ಲ. ಚೊಚ್ಚಲ್ ಬಸರು ಅಂದ್ಮ್ಯಾಗ ಅದು ಎಲ್ಲಿ ಆಗ್ಬೇಕು ಹೆರಿಗೆ ಅಲ್ಲೇ ಆಗ್ಬೇಕು ಡೆಲಿವರಿ. ಹಂಗೆ ಸಿಕ್ಕಲ್ಲಿ ಎಲ್ಲಿ ಬೇಕಲ್ಲೇ ಆಗೋದು, ಹಂಗೆ ಅದು ಇರೋದಲ್ಲ ಪದ್ಧತಿ. ಅವು ಏನಿರ್ತಾವ ಅವ್ನು ಮಾಡ್ಬೇಕು. ಅವ್ರ ಕೈಲಿ ಆಗಲ್ಲ, ಅದು ಏನಾಗುತ್ತೆ ಅವ್ರು ಮಾಡಲಿ, ಆಗದಿರೋ ನಾವು ಮಾಡೋಣಂತ. ಅವ್ರದ್ದು ಕಷ್ಟ ಇರ್ಬೋದು, ನಾನೇನು ಇಲ್ಲ ಅನ್ನೋದಿಲ್ಲ. ಏನು ತೀತಾ ನಡಿ ಸಾಕು, ಅದಕ್ಕಿನ್ನ ಜಗ್ಗು ಹೊತ್ತೈತಿ. ಆಕೆ ಹಡೆ ಇನ್ನ 2 ತಿಂಗಳು ಸುತ್ತಬೇಕು. ಆಕೆ ಹಡ್ಯಾಕೆ ಹೋಗುಂದ ನೋಡೋಣಂತ. ನಡಿ ಸಾಕು, ಶಾಣೆ ದಿಯೋ ದಿಯೋ ಬೈಲಿ. ಒಳಗ ಅಮ್ಮ ಅಜ್ಜ ಅದರ, ನೀ ತಂಗಿ ಕರ್ಕೊಂಡು ಹೋಗ್ತಿರೋ. ಕರ್ಕೊಂಡು ಹೋಗಿ ಅಲ್ಲಿ ಅಮ್ಮ ಅಜ್ಜ ನಾವು ಬಂದ್ವಿ ಅಂತಂದು ಮಾತಾಡ್ಕೊಂಡು ಆರಾಮಾಗಿ, ಏನು ಅಲ್ಲಿ ಜಗಳಾಗಿದ್ದೇನು ಮಾತಾಡತಕ್ಕದ್ದಲ್ಲ. ಇಬ್ಬರು ತಿಳಿತಾ ಹೋಗಿ ಅವರಿಬ್ಬರು ಹಿಡ್ಕೊರಿ. ಹೋಗು, ಅಜ್ಜನೊಬ್ರು ಅಮ್ಮನೊಬ್ರು ಹಿಡ್ಕೋಬೇಕು. ತಿಳಿತಾ? ಕರ್ಕೊಂಡು ಹೋಗಿ ತಂಗಿನ. ಅಮ್ಮ ಅಜ್ಜ ಬಂಗಾರಿ ಯಾವಾಗ ಬಂದ್ರಿ? ಆರಾಮದಿಯಾ ಅಮ್ಮ? ದಿಯಾ ಯಾ ದಿಯಾ ಅವು ಹೇಳಿದ್ದ ಅಮ್ಮನ ಅಜ್ಜನ ದೊಡ್ಡವನ ದೊಡ್ಡಪ್ಪನ ಅಲ್ಲ. ನೀ ಯಾಕೆ ದೊಡ್ಡಮ್ಮನ ಹಿಡ್ಕೊಂಡಿ? ನಾನಂತರ ಅಜ್ಜನ ಹಿಡ್ಕೊತೀನಪ್ಪ. ಎಲ್ಲೂ ಈಕಿ ಕಂತ್ರಿ ಬುದ್ಧಿ ಬಿಡೋದಿಲ್ಲ ನೋಡು. ಬಾಪ ಚಿರು ಬಾಯ್. ನಾ ಅಜ್ಜನ ಹತ್ರ ಹೋಗ್ತೀನಿ. ನಾನು ನಿನ್ನ ಹತ್ರ ಅಲ್ಲೇ ಅವು ಬೈತಾಳ ರೀ. ಇವು ನನ್ನ ಮಕ್ಕಳ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಮಾಡ್ತಾರ್ರಿ. ಬರ್ರಿ ಸಾಕು, ಒಳಗೆ ಹೋಗೋಣ. ಇನ್ನು ನಾವು ಇಲ್ಲಿ ಕಣದ್ರಾಗ ಆಗ್ತಿಲ್ಲ. ಬರ್ರಿ. ಎಲ್ಲ ಆಗಿದ್ದ ನಿನ್ನಿಂದ. ಎಂಥ ತವ್ರ ಮನೆ ಇರ್ದಾರ್ಲಿ. ನಾನು ಏನೋ ಅನ್ಕೊಂಡಿದ್ನಲ್ಲ. ಈಗ ದಾರಿ ಉಂಟಾ ಬೈಕೊಂತ ಬಂದಿರಿ, ರೋಡ್ ಅಂತ ನೋಡಿಲ್ಲ, ಹಂಗೆ ನಾನು ಬೈಕೊಂತ ಬಂದಿರಿ. ಹೊಡೆಯೋದೊಂದು ಬಾಕಿ ನನಗೆ ಬಜಾರ್ದಾಗ. ನಡ್ರಿ ಅಲ್ಲಿ ಮಾತಾಡೋ ನಂತರ ಮನೆ ಹೊಂದಾನ. ನಡ್ರಿ ಬಾ ಮಾಡ್ತೀನಿ ಬಾ. ನಿನಗೆ ನನ್ನ ಮೀಸಿ ಮಣ್ಣ ಬರ್ದನ್ನಕ ಸುಮ್ಮನದಿ ನಾನು. ನಿನಗೆ ಐತಿ ಬಾ. ನಿನಗೆ ಬಾ, ನೀನು ರೂಮ್ನೇ ಬಾ. ನೀನು ಐತಿ ನಿನಗೆ. ಅತ್ತಿಯರ ಮಾವರ ಪ್ರತಿಭಕ್ಕ ಆರಾಮದಿರಿ ಎಲ್ಲಾರು? ಪ್ರಸಾದ್ ಮಾವರ ಆರಾಮದಿರಿ? ಬಾರವ ಬಾ. ಸುಮಂಗ್ಲ ಬಾ, ಆರಾಮದಿ ಬಾ. ಈಗ ಬಂದ್ರೇನ? ಯಾಕ ಲಘು ಬಂದ್ಬಿಟ್ರಿ ತವ್ರ ಮನೆಗಿಂದ? ಏನೇನು ಅಂದಿದ್ದೆ ಅನ್ಸತ್ತ, ಬರೋದಿಲ್ಲ ಹಂಗೆ ಹಿಂಗಂತ ಭಾಳ ದೊಡ್ಡ ಮಾತಾಡಿದ್ದಿ ತಂಗಿ. ನೀನು ಮರ್ತು ಬಂದಿ ಏನು ದಾರಿ ತಪ್ಪಿದ್ದ? ಇರ್ಲಿ ಬಾ, ಯಾವುದಕ್ಕೂ ಇರಲಿ ಬಾ, ಒಳಗೆ ಬಾ. ಅತ್ತಿಯರ ಒಂದಿಟ್ಟು ಸಗಣಿ ತಿನ್ನೋ ಉದ್ಯೋಗ ಮಾಡೀನ್ರಿ. ಹಂಗಂತ ಹೇಳಿ ನೀವು ಅದನ್ನು ಹಿಡ್ಕೊಂಡು ಸಾಧಿಸೋದಿಲ್ಲ, ನನಗೆ ಗೊತ್ತು. ನೀವು ನಾನಂತರೂ ಬುದ್ಧಿ ನನಗಿಲ್ಲ, ನೀವು ತಿಳಿದಾರು ಬುದ್ಧಿವಂತರು. ನೀವು ಹಂಗೆ ಮಾಡೋದಿಲ್ಲ, ಸಾಧಿಸೋದಿಲ್ಲ, ನನಗೆ ಗೊತ್ತೈತಿ. ತಪ್ಪಾಗೈತ್ರಿ ಅತ್ತಿಯರ, ನಂದು ಇವ್ರದ್ದು. ಕಾಲಿಗೆ ಬಿದ್ಬೇಕಾರೆ ನಿಮ್ಮ ಮಾವರನ್ನ ಕ್ಷಮೆ ಕೇಳ್ತೀವಿ. ಹಂಗೆ ಮಾಡಬೇಡ್ರಿ. ನಮ್ಗೆ ನಮ್ಮ ತಪ್ಪಿನ ಅರಿವಾತ. ಓಹೋ ತಪ್ಪಿನ ಅರಿವಾತ. ಹೆಂಗೆ ಅರಿವಾತ? ಏನು ನಿಮ್ಮ ಅತ್ತಿಗೆಮ್ಮ ಸಾಕಾತ ನಿಂದು ಸವಾಸ ಅಂತಂದು ಓಡಿಸಿಲ್ಲ ಏನು? ಹೆಂಗೆ ಅಂತ ತಿಳಿವಲ್ದಾಗೈತಿ. ಇಷ್ಟು ಲಘು ಇಷ್ಟು ಗಡನ ಒಂದು 3-4 ತಿಂಗಳಿಗೇನ ಬುದ್ಧಿ ಭೇಟಿ ಆಗೈತಿ ಅಂದ್ರೆ ಮತ್ತೆ ಏನಿದ್ದೈತೆ ಅಂತ ನಂಗೆ ತಿಳಿವಲ್ದವ. ಛೇ ಅತ್ತಿಯರ, ಅಂಥ ಮಾತು ಯಾಕಂತೀರಿ? ನಮ್ಮ ಅಣ್ಣ ಆತು, ನಮ್ಮ ಅವ್ವ ಆತು, ನಮ್ಮ ಅಪ್ಪ, ನಮ್ಮ ಅತ್ತಿಗೆಮ್ಮ ಎಲ್ಲರೂ ದೇವ್ರಂತಾರ್ರಿ. ಯಾರು ಏನು ಹಂಗೇನು ಅಂದಿಲ್ರಿ. ನನಗೆ ಅನಿಸ್ತು ನಾವು ಎಷ್ಟು ದೊಡ್ಡ ತಪ್ಪು ಮಾಡಕತ್ತೀವಿ ಅಂತಂದು. ಅದು ಸಿಟ್ಟಿನಾಗ ಪ್ರತಾಪ್ ಮಾವರು ಹಂಗೆ ಮಾಡಿದ್ರು ಅಂತಂದು ನಮಗೊಂದಿಟ್ಟು ಸಿಟ್ಟು ಬಂದಿದ್ದು ಖರೆ ರೀ. ಸಾಕು, ಅದನ್ನೆಲ್ಲ ಏನು ಮಾತಾಡ. ಬಾಯ ಮುಚ್ಕೊಂಡು ಅವನ ಕಾಲಿಗೆ ಅಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಏನು ಅಪ್ಪ ನಂದು ತಪ್ಪಾಗೈತಿ, ಅವ್ವ ನಂದು ತಪ್ಪಾಗೈತಿ. ಆಕೆ ಹೇಳಿದ್ದಕ್ಕೆಲ್ಲ ಕುಣಿದದ್ದು ನಂದ ತಪ್ಪು. ಈಗ ಅಕ್ಕಿದಲ್ಲಿದೆಲ್ಲ ನಾನಾ ಸರ್ರಿಗೆ ಎತ್ತಿರುತ್ತಾ ತಿರುವಿ ಬುದ್ಧಿ ಹೇಳಿ ಕರ್ಕೊಂಬಂದೀನಿ. ನನಗೂ ಗೊತ್ತಾಯ್ತು ನಾವೇನು ತಪ್ಪು ಮಾಡಿವಿ ಅನ್ನೋದು. ಇನ್ನು ಆ ತಪ್ಪು ಮಾಡೋದಿಲ್ಲ. ಈ ಸರಿ ಕ್ಷಮಿಸ್ಬಿಡ್ರಿ. ನಡಿಲೆ ಅವನ ಅಪ್ಪನ ಕಾಲಿ ಬೀಳ. ನಮಗಷ್ಟ ಅಲ್ಲಪ್ಪ, ನಿಮ್ಮ ಪ್ರಸಾದ ಅಣ್ಣಗೂ ಅಂದಿರಿ, ಪ್ರತಿಭಾಗೂ ಅಂದಿರಿ, ಮತ್ತು ಅವರಿಬ್ಬರಿಗೂ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಬೇಕಾಗತ್ತೆ. ಮತ್ತೆ ಏನು ಅತ್ತೀರ ಆತ್ರಿ, ಅದ್ರಾಗ ಏನೈತ್ರಿ? ಎಷ್ಟ ಮಾಡಿದ್ರು ಪ್ರತಿಭಕ್ಕ ನನಗಿನ್ನ ದೊಡ್ಡಾಕಿ, ನನ್ನ ಹಿತೈಷಿ, ನನ್ನ ಆಗು ಹೋಗು, ನನಗೆ ಏನು ಬೇಕೋ ಅದನ್ನೆಲ್ಲ ನೋಡ್ಕೊಂಡಿದ್ದ ನಮ್ಮ ಪ್ರತಿಭಕ್ಕ. ನಾನು 2 ಮಕ್ಕಳು ಇಷ್ಟು ಗಟ್ಟಿಯಾಗಿ ನನಗೆ ಡೆಲಿವರಿ ಆಗಿ ನನ್ನ ಅವು ಆರೈಕೆ ಆಗ್ಯಾವ ಅಂದ್ರೆ ಅದಕ್ಕೆಲ್ಲ ಕಾರಣನ ನಮ್ಮ ಪ್ರತಿಭಕ್ಕ. ನಾನು ಯಾಕೆ ಹಂಗೆ ಹೇಳ್ರಿ? ಹಂಗೇನಿಲ್ರಿ. ಪ್ರತಿಭಕ್ಕ ತಪ್ಪಾಗೈತವ, ಮಾವರ ತಪ್ಪಾಗೈತ್ರಿ, ಕ್ಷಮಿಸ್ಬಿಡ್ರಿ. ಹಾಂ, ನಂದು ತಪ್ಪಾಗೈತಿ, ಅದಕ್ಕೆಮ್ಮ ತಪ್ಪಾಗೈತಿ, ಅನ್ಬಾರ್ದ ಮಾತೆಲ್ಲ ಅಂದಿನಿ. ನನಗೆ ಕ್ಷಮಿಸ್ಬಿಡ್ರಿ. ನಿಮ್ಮ ಮಗ ಅನ್ಕೊಂಡಿದ್ರಿ ನೀವು ಯಾವಾಗಲೂ, ಈಗೂ ಹಂಗೆ ನಿಮ್ಮ ಮಗ ಅನ್ಕೊಂಬಿಡ್ರಿ. ಇರಲಿ ಬಿಡಪ್ಪ. ಅಂದ್ರೆ ಜಗದೀಶಣ್ಣ, ಒಂದು ಬರ್ತಿರ್ತಾವೆ ಹೋಗ್ತಿರ್ತಾವೆ. ಆದ್ರೆ ಅಷ್ಟು ತಾಯಿ ಸ್ಥಾನದಾಗಿರೋ ಅತ್ತಿಗೆ ಮಗ ನೀವಾದರೂ ಹಂಗೆ ಅನ್ನಬಾರ್ದಾಗಿತ್ತು. ನಾನು ಯಾರ್ರಿ ಅತ್ತಿಯಾರು ಕ್ಷಮಿಸ್ತೀನಿ ಅಂದ್ರೆ ಕ್ಷಮಿಸ್ಲಿ. ನಾನಂತರೂ ಯಾರ ಮ್ಯಾಗೂ ಕ್ಷಮಿಸೋಷ್ಟು ದೊಡ್ಡಕ್ಕಿನೂ ಅಲ್ಲ, ಅನಿಶನಷ್ಟು ಸಣ್ಣಕ್ಕಿನೂ ಅಲ್ರಿ. ದಯವಿಟ್ಟು ಇನ್ನೊಂದ್ಸರಿ ಮಾತಾಡೋದ ನೋಡಿ ಮಾತಾಡ್ರಿ ಅಷ್ಟೇ. ಅತ್ತಿಯಾರ ರೀ ಕ್ಷಮಿಸೋದು ಬಿಡೋದಲ್ಲ, ನಾವಲ್ಲ ಅದನ್ನೆಲ್ಲ.
ಅಪ್ಪ ಏನು ಮಾತಾಡವಲ್ಲಿ ಸುಮ್ಮನೆ ನಿಂತಿದಿ ನಾವು ಬಂದಿರೋದು ನಿಂಗೆ ಇಷ್ಟ ಆಗ್ಲಿಲ್ಲನ ನೋಡಪ್ಪ ದ್ರೋಹ ಮಾಡಿದ್ದು ನೀನು ಮಾಡ್ಕೊಂಡಿದ್ದು ನಾನು ಈಗ ಸಿಟ್ಟು ಮಾಡಿಕೊಂಡ್ರು ಸಿಟ್ಟು ಮಾಡ್ಕೊಳ್ದೇ ಇಲ್ಲ ಅಂದ್ರೂ ಈಗ ಮಕ್ಕಳು ಅನ್ನೋ ಕಳ್ಳು ಇರುತ್ತಲ್ಲ ತಮ್ಮ ಅದ ಕಳ್ಳ ಜಗ್ಗತ್ತ ನಾನು ಈಗ ಬ್ಯಾಡ ಅಂದ್ರೆ ಏನು ನೀವೇನು ಹೋಗಿ ಬೇರೆ ಇರ್ತೀರಾ ಈಗ ಬ್ಯಾರೆ ಇರ್ತೀನಿ ಹಂಗಿಂಗಂತನ ಮಾತಾಡಿ ಹೋಗಿದ್ದು ಹೌದಾ ಆದ್ರೂ ನಾ ಮಾತಾಡ್ಯಾರ ಹೋಲ್ಬಿಡು ಅಂತ ಸುಮ್ಮನಾಗಿದ್ನೆ ನಾನು ಏನು ಅನ್ನ ಅದ್ರದ್ದು ಮಾತಾಡಕ್ ಹೋಗಿಲ್ಲ ನಿಮಗ ಈ ಮನಿ ಮಕ್ಳು ಅದೀರಿ ಇರ್ಬೇಕು ಅನಿಸ್ತು ಇರ್ರಿ ಇರಬಾರ್ದು ಅನ್ಸಿದ್ರೆ ಬಿಡ್ರಿ ಈಗಂಕ್ರಿ ಈ ಮನ್ಯಾಗ 2 ರೂಮ್ ಅದಾವು ಒಂದು ರೂಮ್ನಾಗ ನಾನು ನಿಮ್ಮ ಓದಿವಿ ಒಂದು ರೂಮ್ನಾಗ ನಮ್ಮ ಪ್ರತಿಭವ ನಮ್ಮ ಪ್ರಸಾದಿ ಅದಾರ ಈಗಂಕ್ರು ನಿಮ್ಗೆ ಇಲ್ಲಿ ಸದ್ಯಕ್ಕೆ ರೂಮು ಆ ಮನೆಗೆ ಈಗಂಕ್ರು ನಾವು ಹೋಗೋದಿಲ್ಲ ಮತ್ತು ಇದ ಮನ್ಯಾಗ ಎಲ್ಲರ ಅಲ್ಲೇ ಉಂಡು ತಿಂದು ಇರ್ತೀವಿ ಅಂದ್ರೆ ಇರ್ರಿ ಇಲ್ಲ ಹಂಗೆ ಹಿಂಗಂದ್ರೆ ಆ ಮನೆ ಐತಿ ದ್ವಾರದು ನೀವು ಅಲ್ಲಿ ಹೋಗಿರ್ರಿ ನಾವಂತ್ರು ಈಗ ಸದ್ಯಕ್ಕೆ ಯಾರು ಆ ಮನೆಗೆ ಬರುದಿಲ್ಲ